ರೈಟ್ ಇನ್ಫಾರ್ಮೇಷನ್ ಟು ಮೈ ಕಂಟ್ರಿ ಆಲ್ ಪಬ್ಲಿಕ್. ಬಿಫೋರು ಹಿಮಾಲಯ ಹೋಗೋಕ್ಕೂ ಬಿಫೋರು 2018 ಎಚ್ ಡಿ ಕುಮಾರಸ್ವಾಮಿ ಆ್ಯಂಡ್ ಕಾಂಗ್ರೆಸ್ ಗೌರ್ಮೆಂಟ್ ಇತ್ತು. ಆ್ಯಕ್ಚುಲಿ ಮಂಡ್ಯದಲ್ಲಿ ಅವನು ಯಾರೋ ಎಂ ಪಿ ಇದ್ದ, ಅವನು ಸುಮಲತನಿಗಿಂತ ಬಿಫೋರ್ ಪುಟ್ಸ್ವಾಮಿನೇ ಯಾರೋ ಅವನು ಚಲುವರಾಯ ಸ್ವಾಮಿ ಈ ಟೀಮಿಗೆ ಆ್ಯಕ್ಚುಲಿ ಹೇಳಿದ್ದ ಏನಂತ, ಡೆತ್ ಹಾರ್ಸ್ ಅಂತ ಹೇಳ್ಬಿಟ್ಟು. ಆ ಡೆತ್ ಹಾರ್ಸ್ ಅಂತ ಹೇಳಿದಾಗ ನಾನು ಮೈಸೂರಿಂದ ಬರ್ತಾಯಿದ್ದೆ. ಮದ್ದೂರ ಹತ್ರ ಒಂದು ಕಾಫಿಡೆಯಲ್ಲಿ ಶ್ರೀರಂಗಪಟ್ಟಣದ್ದು ಎಕ್ಸ್ ಇವಾಗ ಪ್ರೆಸೆಂಟ್ MLA ಇದ್ದಾನೆ ಅವನು. ಚಲುವರಾಯ ಸ್ವಾಮಿ ಶಿಷ್ಯ ಸಿಗ್ತಾ ಮಾತಾಡೋದು. ಆಮೇಲೆ ಚಲುವರಾಯ ಸ್ವಾಮಿನೂ ಸಿಗ್ತಾ ದಟ್ಟೆ DK ಶಿವಕುಮಾರು ಇದಾನಲ್ಲ, ಚಲುವರಾಯ ಸ್ವಾಮಿ ಕಾಲ್ ಮಾಡಿದ್ರೆ ಫೋನ್ ಎತ್ತುತ್ತಾ ಇರಲಿಲ್ಲ. ಅಂಥ ಸಿಚುವೇಶನ್ಲಿತ್ತು. ಚಲುವರಾಯ ಸ್ವಾಮಿ ತುಂಬ ಕಷ್ಟದಲ್ಲಿದ್ದಂಥ ಪರಿಸ್ಥಿತಿ ಅದು. ತುಂಬ ಒನ್ ಆಫ್ ದ ವರ್ಸ್ಟು. ಅವ್ರ ಟೀಮ್ ಇದೆಯಲ್ಲ ಫುಲ್ಲು ವರ್ಸ್ಟಲ್ಲಿತ್ತು ಆ್ಯಕ್ಚುಲಿ. ಅವನು ಮತ್ತು ಒಂದು 4-5 ಜನ ಇದ್ದರು MLAಗಳೆಲ್ಲ ಭೇಟಿ ಮಾಡಿದ್ರು ಆ್ಯಕ್ಚುಲಿ. ಚಲುವರಾಯ ಸ್ವಾಮಿ ಮನೆಗೆ ಹೋಗಿದ್ದೆ ನಾನು ಆ್ಯಕ್ಚುಲಿ. ಆವಾಗ ಅನಂತಕುಮಾರ್ದು ಆಸ್ಪತ್ರೆಯಲ್ಲಿದ್ದಂಥ ಟೈಮ್. ದಟ್ ಟೈಮ್ ಈ ಡೆತ್ ಹಾರ್ಸ್ ಅಂತ ಹೇಳಿದಾಗ ಡೆತ್ ಹಾರ್ಸಿಗೆ ಜೀವ ಕೊಟ್ಟು ರನ್ನಿಂಗ್ ರೇಸಲ್ಲಿ ನಿಲ್ಲಿಸಿ ವಿನ್ ಆದರು, ಮಿನಿಸ್ಟ್ರಲ್ಲಿ ಆಗಿದ್ದರು. ಮತ್ತು ಆ ದುರಂಕಾರ ಜಾಸ್ತಿ ಆದಮೇಲೆ ಈಗ ಅದೇ ಕುಮಾರಸ್ವಾಮಿ ಮುಂದೆ ಮತ್ತೆ ಮಂಡಿಯವ್ರು ಕೂತರು. ಅಂದರೆ ದುರಂಕಾರ ಜಾಸ್ತಿ ಆಗಿತ್ತು. ಈ ಜೈಲಲ್ಲಿದ್ದಾಗ ನಾನು ಮೊನ್ನೆ ಜೈಲಲ್ಲಿ 3ನೇ ತಿಂಗಳು 23ನೇ ತಾರೀಕು 2024 ಇವು ಯಾವುದೇ ವಾರಂಟಿ ಇಲ್ಲದೆ ಸರ್ಪುಳಿ ಹಾಕ್ಕೊಂಡು ಚಿಕ್ಕಮಗಳೂರು ಕೋರ್ಟಿಗೆ ಕರ್ಕೊಂಡು ಹೋಗ್ತಾರೆ. ಫಸ್ಟ್ ಅಡಿಷ್ನಲ್ ಕೋರ್ಟು ಒಳಗಡೆ ಜಡ್ಜ್ ಇದ್ದರು, ಪುಷ್ಪಾ ಮೇಡಮ್ ಇದ್ದರು. ಔಟ್ ಸೈಡ್ ನಾನಿದ್ದೆ. ಎಲ್ದೋ ಒಂದು ಕೋರ್ಟ್ PC ಸುಮಾರು ಜನ ಈ ಪೊಲೀಸ್ನವರು ಎಸ್ಕಾಟ್ ಎಲ್ಲ ಇದ್ರಲ್ಲ, 5-6 ಜನ ಇದ್ದರು. ನಾನು ಹೇಳಿದ್ದೆ, ನೋಡ್ರಪ್ಪ ನಿಮ್ಮ ಚಿಕ್ಕಮಗಳೂರಲ್ಲಿ ಆ್ಯಕ್ಚುಲಿ ಈಗ 5-5 ಗೆದ್ದುಬಿಟ್ಟಿರಾ, MLAಗಳು ಗೆದ್ದಿದ್ರಲ್ಲ, ಈ ಸಲ ನೀವು MP ಗೆದ್ದುಬಿಡ್ರಿ ನೋಡೋಣ ಅಂತ ಹೇಳಿದ್ದೆ. ಈ ಕೋಟ ಶ್ರೀನಿವಾಸ ಪೂಜಾರಿ ಗೆದ್ದವನು ಆ್ಯಕ್ಚುಲಿ. ಮತ್ತು ಅದೇ ಎಸ್ಕಾಟು ಬರ್ತಾ ಇರಬೇಕಾದ್ರೆ ಶಿವಮೊಗ್ಗ ಜೈಲಿಗೆ ಬಿಡಬೇಕಾಗಿದ್ದಾಗ ನಾನು ರಿಲೀಸಿಗೊಂಡೆ ಬಿಫೋರು ಅಲ್ಲಿ ಎಸ್ಕಾಟ್ ಒಳಗಡೆ ಕಾರ್ ಒಳಗಡೆ ಆ್ಯಕ್ಚುಲಿ ಅದು ಜೀಪ್ ಒಳಗಡೆ ಆ್ಯಕ್ಚುಲಿ ಹೇಳಿದ್ದೆ, ಇವನು ಈಶ್ವರಪ್ಪನ ಠೇವಣಿ ಸಿಗಲ್ಲ ಅಂತ ಹೇಳ್ಬಿಟ್ಟು. ನಾಟ್ ಪಾಸಿಬಲ್, ಈಶ್ವರಪ್ಪ 3-5 ಲಕ್ಷ ಓಟಿಗೆ ಎತ್ತುತ್ತಾನೆ ಅಂತ ಹೇಳಿದ್ದ. ಯಾರೋ ಪೊಲೀಸ್ನವರೇ, ಅವ್ರ ಶಿಷ್ಯ ಅಂದರು ಆ್ಯಕ್ಚುಲಿ ಎಲ್ಲ ಇದ್ದಿದ್ದು. ಅಂದರೆ ನಾನು ಹೇಳಿದ್ರೆ ರೈಟ್ ಇನ್ಫಾರ್ಮೇಷನ್, ಪೊಲೀಸ್ನವರೇ ಸಾಕ್ಷಿ ಆ್ಯಕ್ಚುಲಿ ಅಲ್ಲಿ ಆ್ಯಕ್ಚುಲಿ. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ ವೋಟರ್ಸ್ ಇದೆಯಲ್ಲ ಮಂಡ್ಯದಲ್ಲಿ ವೋಟರ್ಸು ದಟ್ಟೇನೆ ನಾನು ಹೇಳಿದ್ದೆ, ಡೇನೇ ಹೇಳಿದಾಗಲೇ ಇವತ್ತು ಮಂಡ್ಯ ಅಂತ ಹಿಡಿದ್ಬಿಟ್ಟು ಕರ್ನಾಟಕ ಇರ್ಬೋದು, ಎನಿ ಸ್ಟೇಟ್ ಇರ್ಬೋದು, ಎನಿ ಸ್ಟೇಟಲ್ಲಿ ಶ್ರೀ ಚೇತನ್ ಗೌಡರು ವೋಟ್ ಬ್ಯಾಂಕು, ಟ್ರೂ ವೋಟ್ ಬ್ಯಾಂಕ್. ಇವತ್ತಿಂದಲ್ಲ ಆ್ಯಕ್ಚುಲಿ, ಅವತ್ತೇ 2018ರಲ್ಲೇ ಹೇಳಿದ್ದೆ ನಾನು. ಅವನೇ ಚಲುವನಾರಾಯಣ ಸ್ವಾಮಿ ಇದ್ದಾನಲ್ಲ, ಚಲುವ ನಾರಾಯಣ ಸ್ವಾಮಿ, ಈಗ ರೀಸೆಂಟಾಗಿ ಅವ್ನ ಮಗನಿಗೆ ಮದುವೆ ಮಾಡ್ದೆ ಅನಿಸುತ್ತೆ. ಅವನ ಮಗ ಆ್ಯಕ್ಚುಲಿ ಯಾವುದೋ ಹೀರೋ ಮಾಡ್ತಾ ಇರ್ಬೇಕು. ಅವತ್ತು ಫುಲ್ ಫ್ಲಾಪು. ಅವ್ರ ಮನೇಲಿ ತುಂಬ ಆರ್ಥಿಕವಾಗಿ ತುಂಬ ಸಮಸ್ಯೆಯಲ್ಲಿದ್ದರು ಅವ್ರು ಆ್ಯಕ್ಚುಲಿ. ಅವ್ರಿಗೆ ಗೊತ್ತಿದೆ ಅವತ್ತು ಯಾವ ಪರಿಸ್ಥಿತಿಯಲ್ಲಿ ಇದ್ದರು ಅನ್ನೋದು ಅವ್ರಿಗೆ ಗೊತ್ತಿದೆ. DK ಶಿವಕುಮಾರ್ ಫೋನ್ ಎತ್ತುತ್ತಾ ಇರಲಿಲ್ಲ, ಕಾಂಗ್ರೆಸ್ ಪಾರ್ಟಿಯನ್ನಾಗಿದ್ದು ಅಂಥ ಪರಿಸ್ಥಿತಿಯಲ್ಲಿದ್ದರು. ಸೊ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಒಬ್ಬ ವ್ಯಕ್ತಿ ನೋಡು ಮೇಲೊತ್ತ ಈಗ ನಾವು ಗೆದ್ದುಬಿಡ್ತೀವಿ ಅಂತ ಹೊರಟರು, ಆಗಲಿಲ್ಲ. ಇಲ್ಲೂ ನೋಡಿ ಚಿಕ್ಕಮಗಳೂರಲ್ಲಿ ಗೆಲ್ಲಕ್ಕಾಗಲಿಲ್ಲ ಅವರಿಗೆ. 5-5 MLA ಇದ್ದರು. 5-5 MLA ಜೈಲಲ್ಲಿದ್ದಾಗ ನಾನೇ ಹೇಳಿದ್ದೆ, ಹಿಂದಿನ ದಿನ ನೈಟಲ್ಲೇ ಹೇಳಿದ್ದೆ ನಾನು, ಇಲ್ಲಿ 5-5 ಹೋಗುತ್ತೆ ಅಂತ ಹೇಳ್ಬಿಟ್ಟು. 137 ಸೀಟೇನೋ ಕಾಂಗ್ರೆಸ್ ಬರುತ್ತಂತ ಹಿಂದಿನ ದಿನವೇ ಹೇಳಿದ್ದೆ. ಆ ಮಾರನೇ ದಿನ ಓಟಿಂಡಿನೇ ನನಗೆ ಸರ್ಪುಡಿ ಹಾಕಿ ಎದೆಗೆ ಹೊಡೆದಿದ್ರಲ್ಲ, ಆಸ್ಪತ್ರೆಗೆ ಕರ್ಕೊಂಡೋಗಿರೋದು. ಸೊ ರೈಟ್ ಇನ್ಫಾರ್ಮೇಷನ್ ಟು ಸುಪ್ರೀಂ ಕೋರ್ಟ್, ರೈಟ್ ಇನ್ಫಾರ್ಮೇಷನ್ ಟು ಮೈ ಕಂಟ್ರಿ ಆಲ್ ಪಬ್ಲಿಕ್. ಯಾಕೆ ಹೇಳ್ತಾಯಿದ್ದೀನಿ, ಎಂಥವ್ರನ್ನ ಬೇಕಾದರೂ ದೈವಶಕ್ತಿ ಎತ್ತಂಥ ತಾಕತ್ತೈತೆ. MLAಗಳು MP ಗಳು ಜನರಿಗೆ ಸಿಗ್ತಾ ಇಲ್ಲಲ್ಲ. ಯಾರ ನಂಬರ್ ಯಾರ ಹತ್ರ ಐತೆ? ಒಬ್ಬ ಅವ್ರು ಗೆಲ್ಲೋ ತನಕ ಮಾತ್ರ ಮಧ್ಯದಲ್ಲಿ ದಳ್ಳಾಳಿ ಬ್ರೋಕರ್ ಇಟ್ಕೊತಾರೆ. ಬಟ್ ನೆಕ್ಸ್ಟ್ TRP ಪಾಟೀಲ್ ಆಗಿರಲ್ಲ. MLA MP ಗಳು ಪ್ರತಿಯೊಬ್ಬರು ಕೂಡ ಜನರಿಗೆ ಸ್ಪಂದಿಸ್ತಾರೆ, ಇಮಿಡಿಯೇಟ್ ಕಾಂಟ್ಯಾಕ್ಟ್ ಸಿಗ್ತಾರೆ ಆ್ಯಕ್ಚುಲಿ. ಇವ್ರಂಗೆ VIP ಟ್ರೀಟ್ಮೆಂಟಲ್ಲಿ ಇರೋದಿಲ್ಲ ಆ್ಯಕ್ಚುಲಿ. ಸೊ ಈ ಮುಂದಿನ ದಿನದಲ್ಲಿ ತುಂಬ ಚೇಂಜಸ್ ಆಗ್ತದೆ. ಈಗ ನೋಡಲ್ಲಿ ಡೆಲ್ಲಿಲಿ ಕುಡಿಯೋ ನೀರಿಲ್ಲ. ಒಟ್ಟು 21 ಸ್ಟೇಟಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಇದೆ. 21 ಸ್ಟೇಟಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಇದೆ. ಈಗ ಇಲ್ಲಿ ನಮ್ಮ ಸೌತಲ್ಲಿ ಒಂದು 5-6 ಕಡೆ ಮಳೆ ಬಂದಿದೆ ಆ್ಯಕ್ಚುಲಿ. ಅಲ್ಲಿ ಕುಡಿಯೋ ನೀರಿನ ಒಂದು ವ್ಯವಸ್ಥೆ ಇದೆ. ಡೆಲ್ಲಿಲಿ ಕುಡಿಯೋ ನೀರಿಲ್ಲದೆ ಓದಾಡ್ತಾವ್ರೆ. ಸೊ ಇದು ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಮೋದಿ ಮೇಲೆ ಹಾಕೋದು, ಮೋದಿ ರಾಹುಲ್ ಗಾಂಧಿ ಮೇಲೆ ಹಾಕೋದಲ್ಲ. ಕುಡಿಯೋ ನೀರು ವ್ಯವಸ್ಥೆ ಮಾಡಬೇಕು, ಆಹಾರ ಪದಾರ್ಥದ ವ್ಯವಸ್ಥೆ ಮಾಡಬೇಕು, ರಸ್ತೆ ಕರೆಕ್ಟಾಗಿರ್ಬೇಕು. ಇವೆಲ್ಲ ಮೂಲಭೂತ ಹಕ್ಕುಗಳು. ಇದ್ರ ಮೇಲೆ ರಾಜಕೀಯ ಮಾಡೋದಲ್ಲ. ಅರವಿಂದ್ ಕೇಜ್ರಿವಾಲ್ ಅವ್ನು ಜೈಲಲ್ಲಿದ್ದಾನೆ. ಈಗ ಅಲ್ಲಿ ಯಾರು ಕೊಡ್ತಾರೆ, ನೀರಿನ ವ್ಯವಸ್ಥೆ ಯಾರು ಮಾಡ್ತಾರೆ? ಪಬ್ಲಿಕ್ಕಿಗೆ ಯಾರು ನೀರಿನ ವ್ಯವಸ್ಥೆ ರೆಸ್ಪಾನ್ಸ್ ತಂತಾರೆ?
ಸೊ 3 ಪಟ್ಟಿಯರು ಎಲ್ಲ ಪಟ್ಟಿ, ಈ 3 ಪಟ್ಟಿ ಅಂದರೆ ನ್ಯಾಷನಲ್ 2 ಪಟ್ಟಿ ಇದೆ, ಒಂದು ಕಾಂಗ್ರೆಸ್ ಇದೆ, ಒಂದು BJP ಇದೆ. ಇನ್ನು ಅದರ್ ಸ್ಟೇಟಲ್ಲಿ ಒಂದೊಂದು ಪಾರ್ಟಿ 3 ಪಟ್ಟಿ ಅಂತ ಸೇರ್ಕೊಂಡೇ ಇರ್ತಾರೆ. ಎಲ್ಲರಿಗೂ ಒಂದು ಕೌಂಟ್ರ್ ಕೊಡೋಂಥದ್ದು, ಕರಪ್ಷನ್. ಒಟ್ಟಲ್ಲಿ ಕರಪ್ಷನಲ್ಲಿ ಎತ್ತಿದ ಕೈ ಆಗಿದ್ದಾರೆ. ಎದುರುಗಡೆ ನಾಟಕ ಆ್ಯಕ್ಚುಲಿ. ಸೊ ಸುಮಲತಂದು ಆ್ಯಕ್ಚುಲಿ 1-1.5 ಲಕ್ಷ ಗೆಲ್ತಾರೆ ಅಂತ ಹೇಳ್ಬಿಟ್ಟು ಬಿಫೋರೇ ಹೇಳಿದ್ದೆ ನಾನು. ಅಲ್ಲೇ ಯಾವಾಗ ಆ, ಅಲ್ಲಿ ಕಾವೇರಿ ಗೆಸ್ಟ್ ಹೌಸ್ ಐತಲ್ಲ, ಕಾವೇರಿ ಗೆಸ್ಟ್ ಹೌಸಲ್ಲಿ ನಾನು ಇದ್ದಾಗ ಹೇಳಿದ್ದೆ. ಇದು ಆ್ಯಕ್ಚುಲಿ ಈಗ ರೀಸೆಂಟಾಗಿ 3 ತಿಂಗಳ ಹಿಂದೆನೇ ಅವನೇ ಇಲ್ಲಿ NR ಪುರ ಕೋರ್ಟ್ ಪೀಸ್ ಇದ್ದಾನಲ್ಲ ಎಲ್ದೋ, ಅವ್ನು ಕೇಳಿದ್ರೆ ಹೇಳ್ತಾನೆ, ಅದು ನಮ್ದು ವಿತೌಟ್ ವಾರಂಟು ನನ್ನನ್ನು ಸರಪಳಿ ಹಾಕಿ ಕೋರ್ಟಿಗೆ ಕರ್ಕೊಂಡೋಗಿರೋದು. ಸೊ ಎಲ್ರಿಗೂ ಪನಿಷ್ಮೆಂಟ್ ಆಗ್ತದೆ. ಯಾಕೆಂತ ಹೇಳಿದ್ರೆ ಇಲ್ಲಿ ಕರಪ್ಷನ್ ಜಡ್ಜಸ್ ಇನ್ವಾಲ್ವ್ಮೆಂಟ್ ಇದೆ, ಕರಪ್ಷನ್ ಗೌರ್ಮೆಂಟ್ ಸರ್ವೆಂಟ್ಸ್ ಇನ್ವಾಲ್ವ್ಮೆಂಟ್ ಇದೆ, 3 ಪಾರ್ಟಿ ಕ್ರಿಮಿನಲ್ಸ್ ಇನ್ವಾಲ್ವ್ಮೆಂಟ್ ಇದೆ. ಏನು ಕರಪ್ಷನ್ ಮನಿ ಲೂಟಿ ಮಾಡ್ತಾ ಇರೋದು, 3 ಪಟ್ಟಿನೂ ಕಂಟ್ರೋಲ್ ಮಾಡ್ತಾ ಇರೋದು ಒಂದೇ ಒಂದು ಸೆಕ್ಸ್ ಬ್ರೋಕರ್ ಟೀಮ್. ಆ ಟೀಮ್ ಹೇಳ್ದಂಗೆ ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಆ್ಯಂಡ್ 3 ಪಟ್ಟಿನೂ ಕಂಟ್ರೋಲ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಡೇಸಲ್ಲಿ ಇವಕ್ಕೆಲ್ಲ ಅವಕಾಶ ಇರೋದಿಲ್ಲ, ಎಲ್ಲ ಕಡಿವಾಣ ಆಗ್ತದೆ, ಎಲ್ಲ ಕಡಿವಾಣ ಬೀಳುತ್ತೆ. ರೈಟ್ ಇನ್ಫಾರ್ಮೇಷನ್ ಟು ಸುಪ್ರೀಂ ಕೋರ್ಟ್, ರೈಟ್ ಇನ್ಫಾರ್ಮೇಷನ್ ಟು ಮೈ ಕಂಟ್ರಿ, ಆಲ್ ಪಬ್ಲಿಕ್.